ಇಡೀ ದೇಶಾದ್ಯಂತ ಏನಪ್ಪ ಅಂದರೆ ಗ್ಯಾಸಿನ ವಾಣಿಜ್ಯ ಗ್ಯಾಸ್ ಆಗಲಿ ಅಥವಾ ಗೃಹ ಗ್ಯಾಸ್ ಆಗಲಿ ಏನಪ್ಪ ಅಂದರೂ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಜನರು. ಅದೇ ರೀತಿ ಏನು ಇಡೀ ವಿಶ್ವದಲ್ಲೇ ಏನು ಗಮನ ಸೆಳೆದಿದೆ ಅದು ಗ್ಯಾಸ್ ಆಗಲಿ ಪೆಟ್ರೋಲ್ ಆಗಲಿ. ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅದೇ ರೀತಿ ನಮ್ಮ ಭಾಲ್ಕಿ ಪಟ್ಟಣದಲ್ಲಿ ಭಾಲ್ಕಿ ತಾಲೂಕಿನಾದಂಥ ಏನಪ್ಪ ಅಂದ್ರೆ ಗ್ಯಾಸಿನ ಅಭಾವ ಉಂಟಾಗಿದೆ. ತಾವು ನೋಡ್ತಾ ಇರ್ಬೋದು, ಈಗ ಭಾಲ್ಕಿ ಪಟ್ಟಣದ ಒಂದು ಭಾರತ್ ಗ್ಯಾಸ್ ಏಜೆನ್ಸಿ ಹತ್ತಿರ ರಾತ್ರಿ 2 ಗಂಟೆಯಿಂದ ಏನಪ್ಪ ಅಂದರೆ ಗ್ಯಾಸ್ ಏನಪ್ಪ ಅಂದ್ರೆ ಸತ್ತಿ ಸಾಲಿನಲ್ಲಿ ನಿಂತು ಬೆಳಗ್ಗೆವರೆಗೂ ಕಾಯ್ದು ಏನಪ್ಪ ಅಂದ್ರೆ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಪ್ಪ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಏನಪ್ಪ ಅಂದ್ರೆ ನೇಮಿಸಿದ್ದಾರೆ, ಬೆಳಗ್ಗೆಯಿಂದ ಅವರು ಕೂಡ ಇಲ್ಲೇ ಇದ್ದಾರೆ. ಆದರೆ ಅವ್ರಿಗೆ ಅಧಿಕಾರಿಗಳಿಗೆ ಏನು ಕೇಳಬೇಕು, ಏನೇನು ಗ್ಯಾಸ್ ಸಿಗ್ತಾ ಇದೆ ಇಲ್ಲ ಅಥವಾ ಜನರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಬೇಕು. ಜನರು ಏನಪ್ಪ ಅಂದ್ರೆ ಬೆಳಗ್ಗೆ ನೈಟ್ ಏನಪ್ಪ ಅಂದ್ರೆ 2 ಗಂಟೆಯಿಂದ ಇಲ್ಲಿ ಗ್ಯಾಸ್ ಏನಪ್ಪ ಅಂದ್ರೆ ಹಿಡ್ಕೊಂಡು ಸತ್ತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತಂದರೆ ಸರ್, ಗ್ಯಾಸ್ ಬರ್ತಾ ಇದೆ ಇಲ್ಲ ಅಥವಾ ಗ್ಯಾಸ್ ಸಿಗ್ತಾ ಇಲ್ಲ ಏನು ಕಾರಣ? ಇಲ್ಲ, ಈಗೇನಾಗಿದೆ ಅಂದರೆ ಇಲ್ಲಿ ಜನಗಳು ಬರ್ತಾ ಇದ್ದಾರೆ. ಸೊ ಈಗ ಸಫಿಷಿಯೆಂಟು ಸ್ಟಾಕ್ನ ತರಿಸ್ತಾ ಇದ್ದೀವಿ. ಈಗ ಎಷ್ಟು ಬುಕ್ಕಿಂಗ್ ಇದೆ ಅದರ ಬೇಸಿಸಲ್ಲಿ ಈಗ ಸ್ಟಾಕ್ನ ತರಿಸ್ತಾ ಇದ್ದೀವಿ. ಇಲ್ಲಿರೋ ಜನಗಳಿಗೆ ಹೇಳ್ತಾ ಇದ್ದೀವಿ ಏನಂತಂದರೆ ಇಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ. ಈಗ ನಾವು ಎಷ್ಟು ಪೆಂಡಿಂಗ್ ಸಿಲಿಂಡರ್ಸ್ಗಳು ಏನಿದೆ ಅವನ್ನ ಅವರ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಸೊ ತಮ್ಮ ಮುಖಾಂತರ ಇಲ್ಲಿರುವಂಥ ಸಾರ್ವಜನಿಕರಿಗೂ ಕೇಳ್ಕೊತಾ ಇದ್ದೀನಿ, ಇಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ. ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ಬಂದು ಇಲ್ಲಿ ರಾತ್ರಿ ನಿಲ್ಲೋ ಅವಶ್ಯಕತೆ ಇಲ್ಲ. ಇವತ್ತು ನಾವು 500 ಸಿಲಿಂಡರ್ಗಳನ್ನ ಮನೆ ಬಾಗಿಲಿಗೆ ಡೋರ್ ಡೆಲಿವರಿಗೆ ಕಳಿಸಿದ್ದೀವಿ. ಈಗ ನಾಳೆನೂ ಕಳಿಸ್ತಾ ಇದ್ದೀವಿ. ಯಾರು ಮೊದಲು ಬುಕ್ಕಿಂಗ್ ಮಾಡಿದಾರೋ ಆ ಆಧಾರದ ಮೇಲೆ ಕಳಿಸ್ತಾ ಇದ್ದೀವಿ. ಸೊ ಈಗ ಇವತ್ತು 5ನೇ ತಾರೀಕುವರೆಗೂ ಯಾರ್ಯಾರು ಬುಕ್ಕಿಂಗ್ ಆಗಿದ್ದು ಅವ್ರದ್ದು ಹೋಗಿದ್ದಾವೆ. ನಾಳೆ 10ನೇ ತಾರೀಕು ಬುಕ್ಕಿಂಗ್ ಆದವ್ರದ್ದು ಎಲ್ಲರಿಗೂ ಮನೆಗೆ ಸಿಲಿಂಡರ್ ಹೋಗುತ್ತೆ. ಸೊ ಇಲ್ಲಿ ಯಾರೂ ತಮ್ಮ ಕೆಲಸಗಳನ್ನ ಬಿಟ್ಕೊಂಡು ಬಂದು ಇಲ್ಲಿ ಕಾಯೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಗ ನಾವು ಸಫಿಷಿಯೆಂಟ್ ಸ್ಟಾಕ್ ತರಿಸ್ತಾ ಇದ್ದೀವಿ. ಎಷ್ಟು ಬುಕ್ಕಿಂಗ್ ಇದೆಯೋ ಅದರ ಅನುಗುಣವಾಗಿ ಈಗ ಎಲ್ಲರಿಗೂ ಡೋರ್ ಡೆಲಿವರಿನೇ ಮಾಡ್ತಾ ಇದ್ದೀವಿ. ಸೊ ಈಗೇನು ಬುಕ್ಕಿಂಗ್ ಏನು ಪೆಂಡಿಂಗ್ ಇದಾವೆ ಅವನ್ನೂ ಒಂದು 3-4 ದಿನಗಳಲ್ಲಿ ರಿಸಾಲ್ವ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನಾರ್ಮಲೈಸ್ ಆಗುತ್ತೆ. ಏನು ಬುಕ್ಕಿಂಗ್ ಆಗುತ್ತೆ ಮನೆಗೆ ಡೆಲಿವರಿ ಆಗುತ್ತೆ. ಇಲ್ಲಿ ಯಾರೂ ಬಂದು ಎಲ್ಲ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ಟೋಕನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ತಮ್ಮ ತೊಗೊಂಡು ಸಿಲಿಂಡರ್ ತೊಗೊಂಡು ಬಂದು ವಾಹನಗಳಲ್ಲಿ ಬಂದು ಬೇರೆ ಸುತ್ತಮುತ್ತಲ ಏನು ಹಳ್ಳಿಗಳಿಂದ ಏನು ಬರ್ತಾ ಇದ್ದಾರೆ ಅಲ್ಲಿಯೂ ನಾವು ಸಿಲಿಂಡರ್ನ ಡೆಲಿವರಿ ಮಾಡಿಸ್ತಾ ಇದ್ದೀವಿ. ಸೊ ಯಾವುದೇ ಅಕ್ಕಪಕ್ಕದ ಊರಿನವರಿಗೂ ಯಾರೂ ಬರೋ ಅವಶ್ಯಕತೆ ಇಲ್ಲ. ಸೊ ಅವ್ರಿಗೆಲ್ಲರಿಗೂ ಈ ಮೂಲಕ ಕೇಳ್ಕೊತಾ ಇದ್ದೀನಿ, ಅವ್ರ ಮನೆ ಬಾಗಿಲಿಗೆ ನಾವು ಸಿಲಿಂಡರ್ನ ಡೆಲಿವರಿ ಮಾಡಿಸ್ತೀವಿ. ಸೊ ದಯವಿಟ್ಟು ಇಲ್ಲಿ ಯಾರೂ ಬರೋಕ್ಕೆ ಹೋಗಬೇಡಿ. ಸರ್, ಈಗ ಸಾರ್ವಜನಿಕ ನಾವು ಕೇಳಿದೆ ಅವರಿಗೂ, ಅವ್ರು ಹೇಳ್ತಾರೆ ಸರ್ 1 ತಾರೀಕು ಬುಕ್ಕಿಂಗ್ ಮಾಡಿದರೆ ಇಲ್ಲಿವರೆಗೂ ಅವ್ರಿಗೆ ಹೋಮ್ ಡೆಲಿವರಿ ಆಗಿಲ್ಲ. ಅದಕ್ಕೆ ಈಗ ಏನಾಗಿದೆ ಅಂದರೆ 5ನೇ ತಾರೀಕುವರೆಗೂ ಇವತ್ತಿಗೆ ಡೆಲಿವರಿಗೆ ಕಳಿಸಿದ್ದೀವಿ ನಾವು. 5ನೇ ತಾರೀಕು ಒಳಗಡೆ ಯಾರ್ಯಾರು ಬುಕ್ಕಿಂಗ್ ಮಾಡಿದ್ರು ಅವ್ರಿಗೆ ಇವತ್ತು ಡೆಲಿವರಿ ಹೋಗಿದೆ. ನಾಳೆ 10ನೇ ತಾರೀಕು ಒಳಗಡೆವರೆಗೂ ಡೆಲಿವರಿ ಹೋಗುತ್ತೆ. ನಾಳಿದ್ದು 14, ಇನ್ನು 2-3 ದಿನದಲ್ಲಿ ಇಟ್ ಈಸ್ ಡೇ ಟು ಡೇ ಬರುತ್ತೆ ಅದು. ಸೊ ನಾರ್ಮಲೈಸ್ ಆಗುತ್ತೆ. ಇಲ್ಲಿ 2500 ಸಿಲಿಂಡರ್ಸು ಪೆಂಡಿಂಗ್ ಇದೆ. ಸೊ ಈಗ ನಾವು 3-4 ದಿನದಲ್ಲಿ 800-900 ಸ್ಟಾಕ್ ತರಿಸ್ತಾ ಇದ್ದೀವಿ. ತರಿಸಿ ಇಲ್ಲಿ ಕ್ಲಿಯರ್ ಆಗುತ್ತೆ. ಎಷ್ಟು ಪೆಂಡಿಂಗ್ ಇದೆ ಅಷ್ಟು ಕೊಟ್ಟು ಕ್ಲಿಯರ್ ಆಗುತ್ತೆ. ಸರ್, ಈಗ ಸ್ಟಾಕ್ ಬರ್ತಾ ಇದೆ ಅಂತ ನಾವು ತರಿಸ್ತಾ ಇದ್ದೀವಿ. ಸ್ಟಾಕ್ ಆರ್ಡರ್ ಮಾಡಿ ಇಂಡೆಂಟ್ ಮಾಡಿಸಿ ಹಾಕಿಸ್ತಾ ಇದ್ದೀವಿ. ನಿನ್ನೆ ಈಗ ಸಂಬಂಧಪಟ್ಟ ಭಾರತ ಗ್ಯಾಸ್ ಏಜೆನ್ಸಿ ಸೇಲ್ಸ್ ಆಫೀಸರ್ ನಾವು ಕರೆಸಿಟ್ಟು ಜಿಲ್ಲಾಧಿಕಾರಿಗಳು ಸಹ ಇಲ್ಲಿ ಭೇಟಿ ನೀಡಿದ್ರು. ಜಿಲ್ಲಾಧಿಕಾರಿಗಳು ಕಟ್ಟಿಟ್ಟು ಮಾರ್ಗದರ್ಶನ ನೀಡಿದ್ದಾರೆ. ಇಲ್ಲಿ ಯಾರಿಗೂ ಸಿಲಿಂಡರ್ ಕೊಡೋಕೆ ಹೋಗಬೇಡಿ. ಇವತ್ತೇನು ಕ್ಯೂವಲ್ಲಿ ಬಂದಿದ್ದಾರೆ ಅಷ್ಟೇ ಕೊಡ್ತಾ ಇದ್ದೀವಿ. ನಾಳೆಯಿಂದ ಇಲ್ಲಿ ಯಾರಿಗೂ ಸಿಲಿಂಡರ್ ಕೊಡಲ್ಲ. ಎಲ್ರಿಗೂ ಮನೆ ಬಾಗಿಲಿಗೆ ಸಿಲಿಂಡರ್ನ ಡೆಲಿವರಿ ಮಾಡ್ತೀವಿ. ಸರ್, ಈಗ ಗೃಹ ಬಳಕೆ ಸಿಲಿಂಡರ್ ಏನಪ್ಪ ಅಂದ್ರೆ ವಾಣಿಜ್ಯ ಹೋಟೆಲ್ಗಳಲ್ಲೂ ಕೂಡ ಅಳವಡಿಸ್ಕೊಂಡು ಏನಪ್ಪ ಅಂದ್ರೆ ಇದು ಮಾಡ್ತಾರೆ. ಅದ್ರ ಮೇಲೂ ಕ್ರಮ ಕೈಗೊಳ್ತಾ ಇದ್ದೀವಿ. ಈಗ ಗೃಹ ಬಳಕೆ ಸಿಲಿಂಡರ್ಗಳನ್ನ ಮನೆ ಪರ್ಪಸ್ ಯೂಸ್ ಮಾಡಿ ಕಮರ್ಷಿಯಲ್ ಯೂಸ್ ಮಾಡೋದಿಲ್ಲ. ಆ ರೀತಿ ಯಾವುದಾದ್ರೂ ಕಮರ್ಷಿಯಲ್ ಯೂಸ್ ಯೂಸ್ ಮಾಡಿ ಎಸೆನ್ಷಿಯಲ್ ಕಮೋಡಿಟಿ ಕ್ರಮ ಕೈಗೊಳ್ತಾ ಇದ್ದೀವಿ. ಪ್ರವೀಣ್ ಉಪನಿರ್ದೇಶಕರು, ಆರ್ ನಾಗರಿಕ